ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅದು ಕೂಡ ಈತ ಕಾಲೇಜ್ನ ಟಾಪರ್. ಬಹುಶಃ ಈತ ರ್ಯಾಗಿಂಗ್ಗೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸೆಲ್ಫಿ ವಿಡಿಯೋ ಮಾಡಿ ನಂತರ ಈತ ನೇಣು ಬಿದ್ದುಕೊಂಡಿದ್ದಾನೆ. ಯುವಕನ ಹೆಸರು ಅರುಣ್ ಅಂತ ಹೇಳಿ, 22 ವರ್ಷದವನು. ಆರ್ಕಿಟೆಕ್ಟ್ ವಿಭಾಗದಲ್ಲಿ ಈತ ವಿದ್ಯಾರ್ಥಿಯಾಗಿದ್ದಂಥವನು, ಓದ್ತಾ ಇದ್ದ. ಇನ್ನು ಜುಲೈ 10ನೇ ತಾರೀಕು ಮನೆಗೆ ಬಂದಿದ್ದಂತಹ ಅರುಣ್ ನಂತಿಷ್ಟು ಜುಲೈ 11ಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸಾವಿಗೂ ಮುನ್ನ ರ್ಯಾಗಿಂಗ್ ಬಗ್ಗೆ ಹೇಳ್ಕೊಂಡಿದ್ದಾನೆ ಅರುಣ್. ಕಾಲೇಜು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಒಂದು ವಿಡಿಯೋ ಹರಿಬಿಟ್ಟು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಕಾಲೇಜಿನಿಂದ ಮನೆಯವರಿಗೆ ಕರೆ ಬಂದಿದೆ. ಮನೆಗೆ ಬಂದು ನೋಡೋ ಅಷ್ಟರಲ್ಲಿ ಈತ ಸುಸೈಡ್ ಮಾಡ್ಕೊಂಡಿದ್ದಾನೆ. ಈ ಬಗ್ಗೆ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದೇ ಒಂದು ಕೇಳ್ಕೊಂತೀನಿ, ನನ್ನನ್ನು ಕಳಿಸ್ಕೊಡುವಾಗ ನನ್ನ ರುದ್ರಾಕ್ಷಿ ಈ ರಿಂಗು ತೆಗಿಬೇಡಿ ದಯವಿಟ್ಟು. ನಾನೊಂದು ಹುಡುಗಿಗೋಸ್ಕರ ಸಾಯ್ತಾ ಇಲ್ಲ. ಜನರು ಮಾತಾಡೋದು, ಆಡ್ಕೊಳೋದು, ಒಂದೇ ಒಂದು ಕೇಳ್ಕೊತೀನಿ, ನಿಮ್ಗೇನಾದರೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ. ತುಂಬ ಹಾಳು ಮಾಡಿಬಿಡ್ತಲೆ. ಎಲ್ಲರೂ ಬೆನ್ನಿಂದ ಮಾತಾಡ್ತಾರೆ. ಕಷ್ಟಪಟ್ಟು ಕೂಲಿನಲ್ಲಿ ಸಾಕಿ ಮಾಡಿದ ಮಗ ಹೊರಟೋದ ಸರ್. ಯಾರು ಜವಾಬ್ದಾರಿಗಿಲ್ಲ, ಇನ್ನು ಯಾರು ಉತ್ತರ ಕೊಡ್ತಾ ಇಲ್ಲ. ಕಾಲೇಜ್ ಕಡೆಯಿಂದಲೂ ಯಾರು ಫೋನ್ ಮಾಡಿಲ್ಲ ಸರ್, ಯಾರು ಬಂದು ಇಲ್ಲ. ನನ್ನ ಕಷ್ಟ ಕೇಳಕ್ಕಾಯ್ತಿಲ್ಲ. ಚಿಕ್ಕ ಮಗು ಕಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ನಾನು ಗೈಡ್ ಕೆಲಸ ಮಾಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಿದ್ದೆ ಸರ್. ಅವನು ಓದಿಸಿದ್ದೀನಿ, ಕಾಲೇಜ್ಗೆ ಟಾಪರ್ ಆಗಿದ್ದಾನೆ. ಟಾಪರ್ ಆದ್ರೂ ಕೂಡ ಇದುವರೆಗೂ ಕಾಲೇಜಿಂದ ಯಾವುದು ಬಂದಿಲ್ಲ, ರೆಸ್ಪಾನ್ಸಿಬಲ್ ಬಂದಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರನ್ನ ಏನ್ ಮಾಡ್ತಾರೋ ಅದು ಗೊತ್ತಿಲ್ಲ ಸರ್ ನನ್ಗಿನ್ನೂ. ಕಾಲೇಜಲ್ಲಿ ಸರ್ ಏನು ಹುಡುಗರು ಗ್ರೂಪ್ ಅಲ್ಲಿ ಇದ್ಕೊಂಡು ಗ್ರೂಪ್ ಮೆಸೇಜ್ ಹಾಕಿ ಇವನಿಗೆ ಸಖತ್ 1 ವರ್ಷದಿಂದ ಟಾರ್ಚರ್ ಕೊಟ್ಟಿದ್ದಾರಂತೆ. ಏನ್ ರ್ಯಾಗಿಂಗ್ ಮಾಡಿದ್ದಾರೆ, ಏನ್ ಇನ್ನು ಕಾಲೇಜಲ್ಲಿ ರ್ಯಾಗಿಂಗ್ ಇದೆಯಾ ಏನು ಗೊತ್ತಿಲ್ಲ. ಕಾಲೇಜ್ ಕಡೆಯಿಂದಲೂ ಯಾವ್ದು ರೆಸ್ಪಾನ್ಸಿಬಲ್ ಬಂದಿಲ್ಲ ಸರ್ ನನಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಈಗ ಈತನ ವಿಡಿಯೋ ನೋಡ್ತಾ ಇದ್ರೆ ಈತ ಮಾನಸಿಕವಾಗಿ ತುಂಬಾ ನೊಂದಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನ್ನ ಹಿಂದೆ ಜನ ಮಾತಾಡ್ತಾರೆ, ಏನೇನೋ ಮಾತಾಡ್ತಾ ಇದಾರೆ ನನ್ನ ಬಗ್ಗೆ ಅಂತೇಳಿ. ಬಟ್ ಈತ ರ್ಯಾಗಿಂಗ್ ಬಗ್ಗೆ ಏನಾದರೂ ಇದರಲ್ಲಿ ಮುಂದುವರೆದು ಹೇಳಿದಾನ? ಶಾಲೆಯಲ್ಲಿ ಹಿಂಗ್ ಟಾರ್ಚರ್ ಆಯ್ತು, ಅದಕ್ಕೋಸ್ಕರ ಈತ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಏನ್ ಕಾರಣ ಸ್ಪಷ್ಟವಾಗ್ತಾ ಇದೆಯಾ ಮಂಜುನಾಥ್ ಈ ಆತ್ಮಹತ್ಯೆಗೆ? ಅರುಣ್ ಚನ್ನಕೇಶವ ಹಾಗೂ ತುಳಸಿಗೆ ಒಬ್ಬನೇ ಮಗ ಆಗಿರ್ತಕ್ಕಂಥದ್ದು. ಈತ ಬಾಗ್ಲೂರಿನ ಖಾಸಗಿ ಅಂದ್ರೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಈತ ವ್ಯಾಸಂಗವನ್ನು ಮಾಡಿರ್ತಾನೆ. ಅಲ್ಲೇ ಪಿಜಿಯಲ್ಲಿ ಇರ್ತಾನೆ. 1 ವರ್ಷದಿಂದಲೂ ಕೂಡ ಪಿಜಿಯಲ್ಲಿ 5 ಜನರ ಜೊತೆ ಹುಡುಗರ ಜೊತೆ ಇರ್ತಾನೆ. ಆ ಹುಡುಗರಲ್ಲಿ 2 ಹುಡುಗರು ಈತನಿಗೆ ಆಗಾಗ ಕೆಟ್ಟ ಮಾತಿನಲ್ಲಿ, ಅಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಹೇಳ್ಕೊಳ್ತಾನೆ, ನನ್ಗೆ ಕೆಟ್ಟ ಮಾತಿನಲ್ಲಿ ಬೈತಾರೆ, ನನ್ ಹಿಂದೆ ಬೈಕೊಳ್ತಾರೆ, ನನ್ ಬಹಳ ಟೀಸ್ ಮಾಡ್ತಾರೆ ಅಂತ ಹೇಳಿ ಆತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಂಡಿರ್ತಕ್ಕಂಥ. ಇದರ ಜೊತೆಗೆ 1 ವರ್ಷದಿಂದಲೂ ಕೂಡ ಈತ ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾ ಬಂದಿರ್ತಾನೆ. ಇದಾದ ನಂತರ ಅಂದ್ರೆ ಫೈನಲ್ ಇಯರ್ ಆರ್ಕಿಟೆಕ್ಚರ್ ಆಗಿರ್ತಾನೆ. ಇವ್ರ ತಂದೆ ಅಂದ್ರೆ ಕಳೆದ 10ನೇ ತಾರೀಕು ಈತ ಮಾದನಾಯಕನಹಳ್ಳಿ ಇರ್ತಕ್ಕಂಥ ಮನೆಗೆ ಬರ್ತಾನೆ. 11ನೇ ತಾರೀಕು ಬೆಳಗ್ಗೆ ಎಂದಿನಂತೆ ಅವ್ರ ತಂದೆ ತಾಯಿ ಇಬ್ರು ಕೂಡ ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರು. ಗೋಡನ್ ಒಳಗಡೆ ಒಂದು ಪಿಂಗಾಣಿ ಪಾತ್ರೆಗಳನ್ನ ತುಂಬಿದನ್ನ ಸಪ್ಲೈ ಮಾಡ್ತಕ್ಕಂಥವ್ರು. ಹಾಗಾಗಿ ಇವರಿಬ್ರು ಕೂಡ ಕೆಲಸಕ್ಕೆ ಹೋಗಿರ್ತಾರೆ. ಆಗ ಈತ ಒಂದು ವಿಡಿಯೋವನ್ನ ಮಾಡಿ ತನ್ನ ಕಾಲೇಜ್ ಗ್ರೂಪ್ ನಲ್ಲಿ ಹಾಕಿ ಸಾವಿಗೆ ಶರಣಾಗ್ತಾನೆ. ಇದಾದ ನಂತರ ಕಾಲೇಜಿನಿಂದ ಫೋನ್ ಬರುತ್ತೆ, ಫ್ಯಾಮಿಲಿಗೆ ಹೋಗಿ ನೋಡೋ ಸಂದರ್ಭದಲ್ಲಾಗಲೇ ಮೃತಪಡ್ತಾರೆ. ಕಳೆದ 2-3 ದಿನಗಳ ಹಿಂದೆ ಈ ವಿಡಿಯೋ ಈ ಫ್ಯಾಮಿಲಿಗೆ ಸಿಗುತ್ತೆ. ಅಂದ್ರೆ ಈ ರೀತಿ ವಿಡಿಯೋ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಕಾಲೇಜಿನಿಂದ ಹೇಗೆ ಗೊತ್ತಾಯ್ತು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಇವರೇ ವಿಡಿಯೋ ಸಿಕ್ಕ ನಂತರ ಕೂಡಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಕ್ಕಂಥ. ಜೊತೆ ಘಟನೆ ಸಂಬಂಧ ಈಗಾಗಲೇ ಯಾವುದೇ ರೀತಿಯಂತ ಕಾಲೇಜು ಆಡಳಿತ ಮಂಡಳಿ ಏನು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಜೊತೆಗೆ ನಮ್ಗೆ ಯಾವುದೇ ರೀತಿಯ ಸಾಂತ್ವನ ಕೂಡ ಇಲ್ಲ ಅನ್ನೋ ಒಂದು ಆರೋಪನ ಈಗ ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ರೆಹಮಾನ್ ಇದ್ರ ಜೊತೆಗೆ ಈತ ಏನು ಒಳ್ಳೆ ಪೇಂಟರ್ ಕೂಡ ಆಗಿದ್ದ. ಈತ ಸಿನಿಮಾ ನಟ ನಟಿಯರ ಜೊತೆಗೆ ರಾಜಕಾರಣಿಗಳ ಫೋಟೋವನ್ನು ಭಾವಚಿತ್ರನ ಕೇವಲ 5 ನಿಮಿಷಗಳಲ್ಲಿ ಬಿಡಿಸಿದ್ದ. ಒಂದಷ್ಟು ಜನಪ್ರಿಯತೆಯನ್ನು ಕೂಡ ಗಳಿಸಿದ್ದ. ಸುದೀಪ್ ಒಂದು ಫೋಟೋವನ್ನ ಪೇಂಟಿಂಗ್ ಅನ್ನ ಮಾಡಿ ಸುದೀಪ್ ಕೂಡ ಇದಕ್ಕೆ ಮೆಸೇಜ್ ಅನ್ನ ಹಾಕಿದ್ರು ಅಂತ ಅವ್ರ ಪೋಷಕರು ಹೇಳ್ತಾ ಇದ್ರು. ಬಹಳ ಒಳ್ಳೆ ಪೇಂಟರ್ ಕೂಡ ಆಗಿದ್ದ ಅನ್ನೋ ಒಂದು ಮಾಹಿತಿ ಅವ್ರ ಪೋಷಕರು ಕೊಡ್ತಾ ಇರ್ತಕ್ಕಂಥದ್ದು. ರೆಹಮಾನ್, ಥ್ಯಾಂಕ್ ಯು ಮಂಜುನಾಥ್. ಮಾನ್ಹೋಲ್ ಸ್ವಚ್ಛ